ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತು 2000 ಹೌದು ಜಮಾ ಆಗ್ತಾ ಇದೆ ಕಣ್ರಿ. ಈಗಾಗಲೇ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಜಮಾ ಆಗಿದೆ. 1,22,00,000 ಫಲಾನುಭವಿಗಳಲ್ಲಿ 12ರಿಂದ 15 ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ ಬಂದಿದೆ. ಇನ್ನೂ ಕೂಡ ಜಮಾ ಆಗ್ತಾ ಇದೆ. ಈಗಾಗಲೇ ರಂಜಾನ್ ಹಾಗೂ ಯುಗಾದಿ ಹಬ್ಬ ಕೂಡ ಮುಗಿದೋಗಿತ್ತು. ಈಗಾಗಲೇ 26 ಮತ್ತು 27ನೇ ಕಂತಿನ ಹಣ ಅಂದರೆ ಹೋದ ವರ್ಷದ ಡಿಸೆಂಬರ್ ಹಾಗೂ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳ ಹಣ ಅಂದರೆ 26ನೇ ಕಂತು ಅಂದರೆ ನವೆಂಬರ್ ತಿಂಗಳ ಹಣ, ಡಿಸೆಂಬರ್ ಅಂದರೆ 27ನೇ ಕಂತಿನ ಹಣ, 2 ತಿಂಗಳ ಹಣ ಕೂಡ ಕೊಟ್ಟಿದ್ದಾರೆ. ಈಗ ಅದಾದ ಬಳಿಕ 28ನೇ ಕಂತಿನ ಹಣ 2,000 ಜಮಾ ಆಗ್ತಾ ಇದ್ದು, ಮೊದಲು ಈ 12 ಜಿಲ್ಲೆಯ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಹಾಗಾದ್ರೆ ಈ 12 ಜಿಲ್ಲೆಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಕೂಡ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈ 12 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗತ್ತೆ. ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆದ್ರೆ ಈ GST ಫೇರ್ ಅಂತ 2 ಲಕ್ಷ ಮಹಿಳೆಯರದು ಬರ್ತಿದೆ. ಅವರಿಗೆ ದುಡ್ಡು ಜಮಾ ಆಗ್ತದಾ ಅಥವಾ ಇಲ್ವಾ? GST ಫೇರ್ ಅಂತ ಯಾಕೆ ಬರ್ತಿದೆ? ಇದಕ್ಕೆ ತೊಂದರೆ ಏನಾಗಿದೆ? ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು? ನಮ್ದು ಏನೂ ತೊಂದರೆ ಇಲ್ಲ, ನಾವು ಬಡವರು ಇದ್ದೀವಿ, ಆದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದ್ರೆ GST ಫೇರ್ ಕೂಡ ಕಾರಣ ಆಗಿರುತ್ತೆ. ಯಾಕೆ ಈ ರೀತಿ ಬರ್ತಾ ಇದೆ ಪ್ರಾಬ್ಲಮ್ಮು? ಇದನ್ನ ನಾವು ಸರಿಪಡಿಸ್ಕೊಳ್ಳೋದು ಹೇಗೆ? ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಕೂಡ ಚಾಲ್ತಿಯಲ್ಲಿ ಇರಲಿಲ್ಲ ಅಂದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ? ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಒಟ್ಟಾರೆಯಾಗಿ ಈಗಾಗಲೇ ಬರೀ 28ನೇ ಕಂತು ಅಷ್ಟೇ ಬರ್ತಾ ಇಲ್ಲ, ಜ್ಞಾಪಕ ಇರಲಿ. ಇನ್ನು ಹಲವಾರು ಕಂತುಗಳು ಬರ್ತಾ ಇದೆ. 8ರಿಂದ 10,000 ದುಡ್ಡನ್ನು ನೀವು ಪಡ್ಕೊಳ್ಬಹುದು. ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ನೀವು ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 28ನೇ ಕಂತಿನ ಹಣ ಅಷ್ಟೇ ಬರೋದಿಲ್ಲ, ಇನ್ನೂ ಹಲವಾರು ಕಂತುಗಳು ಬರಬೇಕಾಗಿದೆ. ಅದನ್ನು ನಾನು ಹೇಳ್ತೀನಿ ಯಾವ್ಯಾವ ಕಂತುಗಳಂತ. ಯಾಕಂದ್ರೆ ನೀವು ತಿಳ್ಕೊಳ್ಳೇಬೇಕು. ಯಾಮಾರಿದ್ರೆ ಕಂತುಗಳನ್ನು ಯಾಮಾರಿಸ್ಬಿಡ್ತಾರೆ ಸರ್ಕಾರದವರು. ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಡಿ, ಅದನ್ನು ಕೂಡ ಬಿಡಿಸಿ ಹೇಳ್ತೀನಿ, ನೀವು ಕೂಡ ತಿಳ್ಕೊಳ್ವಿರಂತೆ. ಈಗ ಮೊದಲು ಈ 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋದಾದ್ರೆ ಈಗಾಗಲೇ ಯಾವ್ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಎನ್ನುವಂಥದ್ದನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಅಂದರೆ ಬಂದಿರತಕ್ಕಂತಹ ಜಿಲ್ಲೆಗಳನ್ನು ಹೇಳಿದ್ದೀನಿ. ಆದರೆ ಅಲ್ಲೆಲ್ಲರಿಗೂ ಕೂಡ ಬಂದು ಕ್ಲಿಯರ್ ಆಗಿಲ್ಲ. ಅಲ್ಲಿ ಕೂಡ ಇನ್ನೂ ಹಲವಾರು ಜನರು ಬಾಕಿ ಉಳಿದಿದ್ದಾರೆ. ಆ ಜಿಲ್ಲೆಗಳನ್ನು ನಾವು ನೋಡ್ತಾ ಹೋಗೋದಾದರೆ ಶಿವಮೊಗ್ಗ, ಚಿತ್ರದುರ್ಗ, ಮಂಗಳೂರು, ಚಿಕ್ಕಮಗಳೂರು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಮುಖ್ಯವಾಗಿ ಬರುತ್ತೆ. ಯಾಕೆ ಅಂತ ನಾನು ಹೇಳ್ತೀನಿ. ಈ 5 ಜಿಲ್ಲೆಗಳು ಜೊತೆಗೆ ಉಡುಪಿ, ಕೋಲಾರ, ಅದೇ ರೀತಿಯಾಗಿ ತುಮಕೂರು, ದಾವಣಗೆರೆ, ಮಂಡ್ಯ, ಅದೇ ರೀತಿಯಾಗಿ ಚಾಮರಾಜನಗರ, ಬೆಳಗಾವಿ, ವಿಜಯನಗರ ಈ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ. ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿರತಕ್ಕಂತಹ ಮಹಿಳೆಯರ ಅಕೌಂಟ್ಗಳಿಗೆ ಬರುತ್ತೆ. ಯಾಕೆ ಅಲ್ಲಿ ಯಾಕೆ ಹೆಚ್ಚಾಗಿ ಬರುತ್ತೆ? ಮೊದಲೇ ಯಾಕೆ ಅಲ್ಲಿ ಜಮಾ ಆಗುತ್ತೆ? ನಮ್ಮ ಜಿಲ್ಲೆ ಯಾಕೆ ಮೊದಲು ಬರೋದಿಲ್ಲ ಅಂತ ನೀವು ಕೇಳಬಹುದು. ಈಗಾಗಲೇ ಹಣಕಾಸು ಇಲಾಖೆಯಿಂದ ಒಂದು ಕಂತಿನ ಹಣ ರಿಲೀಸ್ ಆಯ್ತು ಅಂತ ಅನ್ಕೊಳ್ಳಿ. 2,500 ಕೋಟಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಡೆಬಿಟ್ ಟ್ರೆಜರಿಗೆ ಪುಷ್ ಆಗಿ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇತ್ತು. ಇದು ಮೊದಲಿತ್ತು, 16ನೇ ಕಂತಿನ ಹಣಕ್ಕಿಂತ ಮುಂಚಿತವಾಗಿತ್ತು. ಆದರೆ ಇತ್ತಗೆ ಸಾಕಷ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೆಲಸ ಕಾರ್ಯಗಳಿರ್ತವೆ. ಹೀಗಾಗಿ ಬರೀ ಒಂದು ಯೋಜನೆಯನ್ನೇ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಕಷ್ಟು ಯೋಜನೆಗಳಿರ್ತವೆ, ಅವುಗಳ ಕೂಡ ಗಮನ ಹರಿಸ್ಬೇಕಾಗತ್ತೆ. ಹೀಗಾಗಿ ಅಲ್ಲಿರ್ತಕ್ಕಂತಹ ದುಡ್ಡನ್ನ ಏನ್ ಮಾಡುತ್ತೆ, ಹಣಕಾಸು ಇಲಾಖೆ ಇದ್ದಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸುತ್ತೆ. ಅಲ್ಲಿಂದ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ. ಅದು ಎಲ್ಲಿವು ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳು. ಆ ಒಂದು ಪಂಚಾಯಿತಿಗಳಿಗೆ ದುಡ್ಡು ಹೋದರೆ ಅಲ್ಲಿರ್ತಕ್ಕಂತಹ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿರ್ತಕ್ಕಂತಹ ಅಲ್ಪ ಸ್ವಲ್ಪ ಒಂದು ದುಡ್ಡನ್ನು ಏನೇನು ಪ್ರೊಸೆಸ್ ಇರುತ್ತೆ ಮುಗಿಸ್ಕೊಂಡು ಅಲ್ಲಿರ್ತಕ್ಕಂತಹ ದುಡ್ಡನ್ನು DBT ಟ್ರೆಜರಿಗೆ ಪುಷ್ ಮಾಡಲಾಗತ್ತೆ. DBT ಟ್ರೆಜರಿಗೆ ಪುಷ್ ಮಾಡಿದಂತಹ ದುಡ್ಡನ್ನು ಮತ್ತು ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಆಯಾ ಬ್ಯಾಂಕ್ನಲ್ಲಿ ಎಷ್ಟು ಮಹಿಳೆಯರ ಅಕೌಂಟ್ಗಳಿದಾವೋ ಅಲ್ಲಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಎಲ್ಲ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡನ್ನು ಜಮೆ ಮಾಡಲಾಗತ್ತೆ. DBT ಟ್ರೆಜರಿಗೆ ಪುಷ್ ಆದ ತಕ್ಷಣ ನಿಮ್ಮ ಅಕೌಂಟ್ಗಳಿಗೆ ಬಂದ ಹಾಗೆ ಅಂತ ಅಂದ್ಕೊಳ್ಬೇಡಿ. ಮೊದಲು ಟ್ರಯಲ್ ನಡೆಯುತ್ತೆ.
ಆ ಟ್ರಯಲೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿನೇ ನಡೆಯುತ್ತೆ. ಯಾಕಂದರೆ ಅಲ್ಲಿರ್ತಕ್ಕಂತಹ ಸುತ್ತಮುತ್ತ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತಲ್ಲ, ಆ ಟ್ರಯಲ್ ನಡೆಯುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬರುತ್ತಾ ಅಂತಕ್ಕಂಥದ್ದು ಕೂಡ ಚೆಕ್ ಮಾಡಲಾಗತ್ತೆ. ಆದರೆ ಸದ್ಯಕ್ಕಂತೂ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. 22ನೇ ಕಂತಿನಲ್ಲಿ ಕಂಡು ಬಂದಿರತಕ್ಕಂತಹ ತಾಂತ್ರಿಕ ದೋಷ ಇಲ್ಲಿ ಕಂಡು ಬಂದಿಲ್ಲ. ಹೀಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಒಂದು ತಾಂತ್ರಿಕ ದೋಷ ಕಂಡು ಬಂದರೂ ಸಹಿತ 4ರಿಂದ 5 ದಿನ ಮಾತ್ರ ಡಿಲೇ ಆಗುತ್ತೆ. ಈಗ ಸದ್ಯಕ್ಕೆ ಕಂಡು ಬರದೇ ಇರುವಂತಹ ಕಾರಣಕ್ಕಾಗಿ ಇನ್ನು ಸ್ಪೀಡಾಗಿ ಕೂಡ ಜಮಾ ಮಾಡಲಾಗತ್ತೆ. ಈಗ ಹಂತ ಹಂತವಾಗಿ ಜಮಾ ಮಾಡ್ತಾ ಇದ್ದಾರೆ. ಇನ್ನು ಸ್ಪೀಡಾಗಿ ಜಮಾ ಮಾಡ್ತಾರೆ. ಜಿಲ್ಲೆಗಳಂತೂ ಆವಾಗಲೇ ತಿಳಿಸಿದ್ದೀನಿ. ಇನ್ನು ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಅಂತ ನಾವು ಚರ್ಚೆ ಮಾಡೋದಾದ್ರೆ, ಈಗಾಗಲೇ 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ 2025 ಕ್ಲೋಸ್ ಮಾಡಬಹುದಾ? ಖಂಡಿತವಾಗ್ಲೂ ಕ್ಲೋಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಹೋದ ವರ್ಷದ ಪ್ರಾರಂಭದಲ್ಲಿ 2025 ಪ್ರಾರಂಭದಲ್ಲಿ 2 ತಿಂಗಳ ಹಣವನ್ನು ಕೊಟ್ಟಿಲ್ಲ ಸರ್ಕಾರ ಅಂತ ನಾನು ಹೇಳಿದ್ನಿ. ಯಾಕಂದ್ರೆ ಹೋದ ಸಾಕಷ್ಟು ವಿಡಿಯೋಸ್ಗಳಲ್ಲಿ ನಾನು ಹೇಳಿದ್ದೀನಿ. ಹೋದ ವರ್ಷದಲ್ಲಿ 2025 ಪ್ರಾರಂಭದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿಲ್ಲ. ಜನವರಿ ಆದ ಬಳಿಕ ಏಪ್ರಿಲ್ ತಿಂಗಳ ಹಣವನ್ನು ನೇರವಾಗಿ ಹಾಕಿದ್ದಾರೆ. ಉಳಿದಂತಹ 2 ಕಂತುಗಳು ಎಲ್ಲೋ ಇದು ಅನ್ನುವಂತಹ ಪ್ರಶ್ನೆಗಳನ್ನ ಮಾಡ್ತೀವಿ. ಸರ್ಕಾರ ಕೂಡ ಮಾಡುತ್ತೆ. ಬಿಜೆಪಿ ನಾಯಕರು ಕೂಡ ಸರ್ಕಾರಕ್ಕೆ ಮಾಡ್ತಾರೆ. ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆ ಮಾಡಿದ ತಕ್ಷಣ ಮೊದಲಿಗೆ ಒಪ್ಕೊಳ್ಳೋದಿಲ್ಲ, ತದನಂತರ ಅವರ ಗಮನಕ್ಕೆ ಬರುತ್ತೆ. ಹೀಗಾಗಿ 2 ಕಂತುಗಳು ಪೆಂಡಿಂಗ್ ಉಳಿದಿರೋದು ಎಲ್ಲರಿಗೂ ಕೂಡ ಗೊತ್ತಾಗತ್ತೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ನೀವು ಕೊಡಲೇಬೇಕು ಅಂತ ಪ್ರೆಷರ್ ಬಿಲ್ಡ್ ಆಗುತ್ತೆ. ಅದೇ ರೀತಿಯಾಗಿ ಅವುಗಳು ಪೆಂಡಿಂಗ್ ಉಳಿದೋರ ಜೊತೆಗೆ ಈಗಾಗಲೇ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಅವು ಯಾಕೆ ಉಳಿದಿದ್ದಾವೆ, ನಿಮ್ಮ ಹತ್ರ ದುಡ್ಡು ಇಲ್ವಾ, ದುಡ್ಡು ಇರಲಿಲ್ಲ ಅಂದ್ರೆ ಹೇಳ್ಬಿಡಿ, ನಾವು ಕೇಳೋದೇನೆ ಬಿಟ್ಬಿಡ್ತೀವಿ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನುಡಿದಂತೆ ನಡೀತಾ ಇದೀವಿ ಅಂತ ಬರೀ ಬಾಯಿ ಮಾತ್ಲೆ ಅಲ್ಲ, ನೀವು ಕೊಟ್ಟು ತೋರಿಸಬೇಕು ಅಂತಕ್ಕಂಥದ್ದನ್ನ ಹೇಳಿದ ತಕ್ಷಣ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂದಿನ ದಿನಗಳಲ್ಲಿ ನಾನು ಸರಿಪಡಿಸ್ತೀನಿ, ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಎಲ್ಲವೂ ಕೂಡ ಕೊಡ್ತೀನಿ, ಹಣಕಾಸು ಇಲಾಖೆಯಿಂದ ಸರಿಯಾಗಿ ದುಡ್ಡು ಬರದೇ ಇರುವಂತಹ ಕಾರಣಕ್ಕಾಗಿ ನಾನು ದುಡ್ಡು ಕೊಡ್ಲಿಕ್ಕಾಗಿರ್ಲಿಲ್ಲ, ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆಯನ್ನ ಕೊಟ್ಟರು. ಹೀಗಾಗಿ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹೋದ ವರ್ಷದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಡಿಸೆಂಬರ್ ತನಕ. ಆದರೆ ಪ್ರಾರಂಭದಲ್ಲಿನೇ ಪೆಂಡಿಂಗ್ ಉಳಿದಿದೆ ಫೆಬ್ರವರಿ ಮಾರ್ಚ್ ತಿಂಗಳದು. ಆ 2 ತಿಂಗಳ ಹಣ ಅಷ್ಟೇ ಅಲ್ಲದೆ ಈ ವರ್ಷದಲ್ಲಿ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ ಇದು ಕೂಡ ಕ್ಲಿಯರ್ ಆಗಿ ಬರಬೇಕು. ಅಂದರೆ 3 ಕಂತುಗಳು. ಇನ್ನು ಫೆಬ್ರವರಿ ತಿಂಗಳ ಹಣ ಇದು ಕೂಡ ಬರಬೇಕು, 4 ಕಂತುಗಳು. ಜೊತೆಗೆ ಮಾರ್ಚ್ ಕೂಡ ಮುಗಿಲಿಕ್ಕೆ ಬಂತು. ಹೀಗಾಗಿ ಮಾರ್ಚ್ ತಿಂಗಳ ಹಣವನ್ನು ಕೂಡ ಕೊಡಬೇಕು. 5 ಕಂತುಗಳನ್ನ ಅಂದರೆ 10,000 ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೆ, ಸುಮಾರು 12,500 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆ ಬಿಡುಗಡೆ ಮಾಡಬೇಕಾಗತ್ತೆ. ಅಷ್ಟೆಲ್ಲವೂ ದುಡ್ಡು ಮಹಿಳೆಯರ ಅಕೌಂಟ್ಗಳಿಗೆ ಹೋಗಬೇಕು. 1,22,00,000 ಫಲಾನುಭವಿಗಳಿದ್ರಿ, ಸುಮಾರು 12,000 ಕೋಟಿಯಷ್ಟು ಫಂಡ್ ಬೇಕು. ಅಷ್ಟನ್ನ ಬಿಡುಗಡೆ ಮಾಡಿದ್ರೆ ಎಲ್ಲ ಮಹಿಳೆಯರಿಗೆ ಜಮಾ ಆಗಿ ಕ್ಲಿಯರ್ ಆಗತ್ತೆ. ಇನ್ನು GST ಫೇರ್ ಅಂತ ಏನು ಬರ್ತಾ ಇದೆಯಲ್ಲ, ಅವರು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ GST ಫೇರ್ ಅಂತ ತಾಂತ್ರಿಕ ದೋಷದಿಂದ ಕಂಡು ಬರ್ತಾ ಇದೆ ಅಂತೆ. ಸೊ ಹಾಗಾಗಿ ಅದರ ಬಗ್ಗೆ ಇನ್ನೂ ಹೆಚ್ಚಿನ ವೆರಿಫಿಕೇಶನ್ ಆಗುತ್ತೆ. ಯಾರು ಬಡ ವ್ಯಾಪಾರಸ್ಥರು ಇರ್ತೀರಿ ಅವ್ರಿಗೆ ದುಡ್ಡು ಜಮಾ ಆಗತ್ತೆ. ಯಾಕಂದ್ರೆ ಬಡವರು ವ್ಯಾಪಾರವನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ತಾವು ನಡೆಸ್ತಾ ಇರ್ತೀರಿ. ಹಾಗಾಗಿ ನಿಮಗೆ ದುಡ್ಡು ಬರೋದು ನಿಂತು ಬಿಟ್ರೆ ಹೇಗೆ? ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ಒಂದು ಸ್ವಲ್ಪ ವೆರಿಫಿಕೇಶನ್ ಆಗುತ್ತೆ. ತದನಂತರ ಶ್ರೀಮಂತ ವ್ಯಾಪಾರಸ್ಥರು ಯಾರ್ಯಾರಿದ್ದಾರೆ ಅವ್ರಿಗೆ ದುಡ್ಡು ಬರೋದಿಲ್ಲ, ಬಡ ವ್ಯಾಪಾರಸ್ಥರಿಗೆ ದುಡ್ಡು ಜಮಾ ಆಗ್ತಾ ಹೋಗುತ್ತೆ. ಓಕೆನಾ? ಇದು ಕ್ಲಿಯರಿಟಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನೀವೇನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಡಾಕ್ಯುಮೆಂಟ್ಸ್ಗಳು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕೊಡಬೇಕಂತ ಏನಿಲ್ಲ, ಸರ್ಕಾರವೇ ವೆರಿಫಿಕೇಶನ್ ಮಾಡುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಅರ್ಥ ಆಗಿದೆ ಅಂತಲೂ ಕೂಡ ಅಂದ್ಕೊಳ್ತೀನಿ. ಅರ್ಥ ಆಗಿದ್ದಲ್ಲಿ ಈ ವಿಡಿಯೋನ ಇಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಕಾ ಬಾಯ್, ಬೇಡಿಕೆ ಫ್ರೆಂಡ್ಸ್.